ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ವೆಡ್ನೆಸ್ಡೇ ಪೌರ್ಣಮಿ ಅಲ್ವಾ. ಇವತ್ತು ಪೌರ್ಣಮಿ ಆಗಿರೋದ್ರಿಂದ ಇವತ್ತು ಖಾರ ಹಬ್ಬ ಇದೆಯಂತೆ. ನನಗೂ ಗೊತ್ತಿರಲಿಲ್ಲ, ನಮ್ಮ ಮನೆಯವ್ರು ಹೇಳಿದರು. ಸೊ ಹಬ್ಬ ಅಂತ ಹೇಳಿದ ಮೇಲೆ ಹಬ್ಬದ ಅಡುಗೆ ಮಾಡಬೇಕಲ್ವ, ಮನೆಯೆಲ್ಲ ಕ್ಲೀನ್ ಮಾಡಬೇಕಲ್ಲ. ಹಾಗಾಗಿ ಬೆಳಿಗ್ಗೆ ಪಟಾಪಟ್ ಅಂತ ತಿಂಡಿ ಮಾಡಬೇಕು. ಸೊ ಅದಕ್ಕೋಸ್ಕರ ನಿನ್ನೆದು ಇಡ್ಲಿ ಇತ್ತು, ಅದನ್ನೇ ನಿನ್ನೆ ಅಂದರೆ ಇಡ್ಲಿ ಹಿಟ್ಟಿತ್ತು ಫ್ರಿಜ್ಜಲ್ಲಿ. ಸೊ ಬೇಗ ಇಡ್ಲಿ ಮಾಡಿಕೊಟ್ಟೆ ಅವ್ರಿಗೆ, ನಮ್ಮ ಮನೆಯವ್ರಿಗೆಲ್ಲರಿಗೂ ಇಡ್ಲಿ ಮಾಡಿಕೊಟ್ಟೆ. ಸೊ ಹಬ್ಬದ ಅಡುಗೆಗೋಸ್ಕರ ಮನೆಯೆಲ್ಲ ಕ್ಲೀನ್ ಮಾಡಿ ಈಗ ಹಬ್ಬದ ಅಡುಗೆಗೆ ಕೋಸಂಬರಿಗೆ ಕಡಲೆಬೇಳೆ ನೆನೆ ಹಾಕ್ತಿದ್ದೀನಿ. ಪಾಯಸ, ಅನ್ನ, ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ನೋಡಿ ಹೇಗೆ ಮಾಡ್ತಾಯಿದ್ದೀನಿ ಅಂತ. ನಾನಂತೂ ಹೀಗೆ ಮಾಡ್ತೀನಿ, ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹರಿಬರಿಲಿ ಹಬ್ಬ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟಪಟ್ಟು ಪಾಪು ಇದಲ್ಲ, ಆ ಪಾಪು ಜೊತೆಲಿ ಆ ಪಾಪುಗೂ ತಿಂಡಿ ತಿನ್ನಿಸಿ ಅವನ್ನ ರೆಡಿ ಮಾಡಿ ಅವರಪ್ಪನ ಕೈಲಿ ಕೊಟ್ಟು ನನ್ನ ರೊಟೀನ್ ಸ್ಟಾರ್ಟ್ ಮಾಡಿದೆ. ಓಕೆ, ಕಡಲೆಬೇಳೆ ನೆನಕಾಯಿತು. ಓಕೆ, ಕುಕ್ಕರ್ಗೆ ಸ್ನಾನ ಮಾಡ್ಕೊಂಡು ಬಂದು ಕುಕ್ಕರ್ಗೆ ಸಾಂಬಾರಿಗೆಲ್ಲ ಈರುಳ್ಳಿ, ಆಲೂಗೆಡ್ಡೆ, ಟೊಮೆಟೊ ಎಲ್ಲ ಹೆಚ್ಚಿ ಬೇಳೆ ಹಾಕಿ, ಈಗ ತರಕಾರಿ ಸಾಂಬಾರು ಅಂದರೆ ಬೇಳೆ ಟೊಮೆಟೊ ಬೇಳೆ ಹುಳಿ ಮಾಡ್ತಾರಲ್ಲ, ಆ ಸಾಂಬಾರು ಮಾಡೋಣ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ಬೇಳೆ, ಈರುಳ್ಳಿ, ಟೊಮೆಟೊ, ಆಲೂಗೆಡ್ಡೆನ ಕುಕ್ಕರಲ್ಲಿ ಹಾಕಿ ಬೇಯಿಸೋದು. ಬೇಯಿಸಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಜೀರಿಗೆನೂ ಹಾಕ್ತೀವಿ, ಸ್ವಲ್ಪ ಎಣ್ಣೆ ಕೂಡ ಹಾಕ್ತೀವಿ. ಅದನ್ನು ಬೇಯಿಸ್ಕೊಂಡ್ಬಿಡೋದು. ಆಮೇಲೆ ಅದಕ್ಕೆ ಖಾರ ರುಬ್ಬಿ ಹಾಕೋದು. ಖಾರ ಅಂದರೆ ಕಾಯಿ, ಈರುಳ್ಳಿ, ಖಾರದ ಪುಡಿ 2 ಸ್ಪೂನು. ತುಂಬ ಖಾರ ಇದೆ ನಮ್ಮ ಮನೆ ಖಾರದ ಪುಡಿ, ಸೊ ಹಾಗಾಗಿ 2 ಸ್ಪೂನ್ ಹಾಕಿದರೆ ಸಾಕು. 2 ಸ್ಪೂನ್ ಸಾಂಬಾರು ಪುಡಿ, ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ಆಮೇಲೆ ಒಂದು ಪ್ಯಾನಲ್ಲಿ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಒಗ್ಗರಣೆ ಹಾಕಿ, ಖಾರ ರುಬ್ಬಿರೋ ಅಂಥ ಅದನ್ನು ರುಬ್ಬಿರ್ತೀವಲ್ಲ ಅದನ್ನು ಪಾತ್ರೆಯಲ್ಲಿ ಹಾಕಿ, ಇದೇನು ಬೆಂದಿರುತ್ತೋ ಅದನ್ನು ಅದರೊಳಗಡೆ ಹಾಕಿ ಉಪ್ಪು ಹಾಕಬೇಕು. ಆಗ ಸಾಂಬಾರು ರೆಡಿ ಆಗುತ್ತೆ. ಓಕೆ, ಈ ರೀತಿ ನಾನು ಮಾಡೋದು. ಆಮೇಲೆ ಪಾಯಸಕ್ಕೆ ಪ್ರಿಪ್ರೇಷನ್ ಮಾಡಬೇಕು. ಪಾಯಸ ಮಾಡಬೇಕಲ್ವಾ ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ದೆ. ಓಕೆ, ಪಾಯಸ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಸಾಂಬಾರಿಗೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ, ಬಟ್ ನಾನಿಲ್ಲಿ ಹೇಳ್ತಾ ಹೋಗ್ತಾಯಿದ್ದೀನಿ. ಓಕೆ, ನಿಮಗೆ ಕಾಣಿಸುತ್ತೆ ಅಲ್ವಾ, ಹಾಗಾಗಿ ಏನು ಅಂತ ಅನಿಸಲ್ಲ ಅಂದ್ಕೊಂಡು ಸುಮ್ಮನೆ ಇದ್ದೀನಿ. ಬೇಗ ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತಾಯಿದ್ದೀನಿ. ನನಗೆ ಬಂದಿರೋ ರೀತಿ, ನನಗೆ ಆಗೋ ರೀತಿ ನಾನು ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ. ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಹರಿಬರಿಲಿ ಹಬ್ಬ ಮಾಡೋದು ಅಂದರೆ ಸ್ವಲ್ಪ ಟೆನ್ಷನ್ಸ್ ಆಗುತ್ತೆ. ಕಷ್ಟ ಏನಿಲ್ಲ, ಟೆನ್ಷನ್ ಆಗುತ್ತೆ ಅಷ್ಟೇ. ಟೆನ್ಷನ್ ಅಂದರೆ ಆ ಅಡುಗೆ ಮಾಡಲ, ಈ ಅಡುಗೆ ಮಾಡಲ, ಇನ್ನೊಂದು ಅಡುಗೆ ಮಾಡಲ ಅಂತ. ಓಕೆ ನೋಡಿ, ಇನ್ನು ಬೇಳೆ ಬೇಯಿಸ್ತಾ ಇದ್ದೀನಿ. ಆಗಲೇ ಬಾಯಲ್ಲಿ ಎಲ್ಲ ಹೇಳಿ ಆಯಿತು ನಿಮಗೆ. ಇನ್ನು ಈಗ ಬೇಯಿಸ್ತಾ ಇದ್ದೀನಿ ನಾನು. ಓಕೆ, ಎನಿವೆ ಇದಾಯ್ತಲ್ಲ ಸಾಂಬಾರು, ನಾನು ಹೇಳಿ ಆಯ್ತಲ್ಲ. ನೆಕ್ಸ್ಟ್ ನೋಡೋಣ. ನನ್ನ ಮಗ ಸ್ಕೂಲ್ಗೆ ಹೋದ. ಅವ್ನು ಹೇಳ್ತಾನೆ, ಅಮ್ಮ ಯಾವಾಗಲೂ ವೀಡಿಯೋ ಮಾಡ್ತೀಯಾ, ಇನ್ನು ಯಾವಾಗಲೂ ಅಂದರೆ ಸ್ಟಾಪ್ ಮಾಡ್ತೀಯಾ, ಮತ್ತೆ ಯಾವಾಗಲೂ ಸ್ಟಾರ್ಟ್ ಮಾಡ್ತೀಯಾ ಅಂತ. ಅಂದರೆ ಸ್ವಲ್ಪ ದಿನ ಮಾಡ್ತೀಯಾ, ಸ್ವಲ್ಪ ದಿನ ಬಿಡ್ತೀಯಾ ಅಂತ. ಈ ಹಬ್ಬದ ಅಡುಗೆಯಲ್ಲಿ ವೀಡಿಯೋ ಇಟ್ಕೊಂಡು ರೆಕಾರ್ಡ್ ಮಾಡಿಕೊಂಡು ಯಾರಿಗೆ ಮಾಡ್ತಾರೆ? ಸ್ವಲ್ಪ ಕಷ್ಟ ಆಗಲ್ವಾ? ಸ್ವಲ್ಪ ಏನು ಪೂರನೇ ಕಷ್ಟ ಆಗೋಯ್ತು ಗೊತ್ತಾ ನನಗೆ. ವೀಡಿಯೋ ಇಟ್ಕೊಂಡು ರೆಕಾರ್ಡ್ ಮಾಡಿಕೊಂಡು ಈ ಹಬ್ಬದ ಅಡುಗೆ ಮಾಡಿಕೊಂಡು ಟೈಮ್ ಬೇರೆ ಆಗಿದೆ, ಪಾಪು ನೋಡಬೇಕು. ಯಪ್ಪ, ವೆರಿ ಟಫೆಸ್ಟ್ ಜಾಬ್ ಅಂತ ಅನಿಸುತ್ತೆ. ಕಷ್ಟನೇ. ಒಂದು ಕೈಯಲ್ಲಿ ಮಾಡೋಕ್ಕಾಗಲ್ಲ, ಒಂದು ಕೈಯಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ, ಆ ಥರ. ಒಂದು ಇದನ್ನು ಆರ್ಡ್ರ್ ಮಾಡಿದ್ದೀನಿ ಕೂಡ, ಸ್ಟ್ಯಾಂಡ್ಸ್ ಬರುತ್ತಲ್ಲ, ಕುಕಿಂಗ್ ವ್ಲಾಗ್ ಮಾಡೋದಕ್ಕೆ ಸ್ಟ್ಯಾಂಡ್ ಬರುತ್ತಲ್ಲ, ಸೊ ಅದನ್ನು ಆರ್ಡ್ರ್ ಮಾಡಿದ್ದೀನಿ. ಅದು ಕೂಡ ಬರುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಅದು ಯಾವ ರೀತಿ ಇದೆ, ಏನು ಎತ್ತ ಎಲ್ಲದನ್ನು ಅಪ್ಲೋಡ್ ಮಾಡ್ತೀನಿ. ಅದು ಬಂದರೆ ಮೇ ಬಿ ಈಸಿ ಆಗುತ್ತೆ ನನಗೆ. ಅದಕ್ಕೋಸ್ಕರ ಕುಕ್ಕಿಂಗ್ ನಾನು ಮಾಡ್ತಾನೇ ಇರ್ತೀನಿ ಅಲ್ವಾ, ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅದಕ್ಕೆ ಸ್ಟಾಪ್ ಮಾಡೋದು ಬೇಡ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದನ್ನು ತರಿಸ್ತಾ ಇದ್ದೀನಿ. ಆಯಿತಾ? ಎರ್ರಾಬಿರಿ ಟಫೆಸ್ಟ್ ಜಾಬ್, ಎರ್ರಾಬಿರಿ ಕಷ್ಟ ಆಗುತ್ತೆ. ಒಂದು ಕೈಲಿ ಇಟ್ಕೊಂಡು ವೀಡಿಯೋ ಮಾಡಿಕೊಂಡು
ಅಯ್ಯಪ್ಪ ಅಡುಗೆ ಮಾಡೋದು ಸಿಕ್ಕಾಬಟ್ಟೆ ಕಷ್ಟ, ಅಷ್ಟೊಂದು ಇಲ್ಲ, ಈಸಿ ಇಲ್ಲ. ಓಕೆ ಫೈನ್. ನೆಕ್ಸ್ಟ್ ನೋಡೋಣ. ಇದು ನೀರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಅದೇ ಖಾರಕ್ಕೆ, ಅದೇ ಸಾಂಬಾರಿಗೆ. ಇದೆಲ್ಲ ಮಾಡ್ತಾ ಇರೋದು ಸಾಂಬಾರಿಗೆ. ಬಟ್ ನಾನು ನಿಮಗೆಲ್ಲ ಸಾಂಬಾರು ಹೇಗೆ ಮಾಡೋದು ಎಲ್ಲ ಹೇಳಿಬಿಟ್ಟಿದ್ದೀನಿ ಆಗಲೇ. ಓಕೆ, ನಿಮಗೆ ಒಂದು ಗೊತ್ತಾ, ಅಂದರೆ ವಿಳೆದೆಲೆ ಏನಾದರೂ ಬತ್ತಿ ಹೋಗಿದ್ದರೆ, ನಿಮ್ಮ ಮನೇಲಿ ನೀವು ಹಾಕಿದ ವಿಳೆದೆಲೆ ಬತ್ತಿ ಹೋಗಿದ್ದರೆ ಅದಕ್ಕೆ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಇದನ್ನು ನಾನು ಟ್ರೈ ಮಾಡಿದ್ದೀನಿ, ನೀವು ಕೂಡ ಟ್ರೈ ಮಾಡಿ. ನಿಮ್ಮ ಮನೆ ವಿಳೆದೆಲೆ ಸಿಕ್ಕಾಪಟ್ಟೆ ಚೆನ್ನಾಗಿ ಬೆಳೆಯುತ್ತೆ. ಅದಕ್ಕೆ ಏನು ಮಾಡಬೇಕಂದ್ರೆ ಪೂಜೆನೂ ಮಾಡಬೇಕು, ಆಮೇಲೆ ಒಣಗೋಗಿರೋ ವಿಳೆದೆಲೆ ಚಿಗುರಬೇಕು ಅಂತ ಅಂದರೆ ನೀವು ಪಿರಿಯಡ್ ಆದಾಗ ಅದನ್ನು ಮುಟ್ಟಬಾರ್ದು. ಲೇಡೀಸ್ ಆದವರು ಪಿರಿಯಡ್ ಆದಾಗ ಅದನ್ನು ಮುಟ್ಟಬಾರ್ದು, ಅವ್ರ ನೆರಳು ಬೀಳಬಾರ್ದು, ಅವ್ರ ಕೈಯಿಂದ ನೀರು ಹಾಕಬಾರ್ದು. ಹಾಗಾದರೆ ಮಾತ್ರ ಅದು ವಿಳೆದೆಲೆ ಬೆಳೆಯುತ್ತೆ. ಇಲ್ಲಾಂದರೆ ಪಿರಿಯಡ್ಸ್ ಆದವ್ರ ನೆರಳು ಬಿದ್ದರೆ ಅದು ಬೆಳೆಯಲ್ಲ, ಅದು ಒಣಗೋಗ್ಬಿಡುತ್ತೆ. ಸೊ ಆಮೇಲೆ ಇನ್ನೊಂದು ಟಿಪ್ಸ್ ಅಂತ ಹೇಳಿದರೆ, ಅದನ್ನು ನಾವು ಅದಕ್ಕೆ ಏನು ಮಾಡಬೇಕಂದ್ರೆ ನೀರು ಕೂಡ ಚೆನ್ನಾಗಿ ಹಾಕಬೇಕು. ಆಮೇಲೆ ಮಜ್ಜಿಗೆ ಇರುತ್ತಲ್ಲ, ಹುಳಿ ಮಜ್ಜಿಗೆ ಮನೇಲಿ, ಆ ಹುಳಿ ಮಜ್ಜಿಗೆನ ಅದಕ್ಕೆ ಹಾಕಬೇಕು. ಆಮೇಲೆ ಅಕ್ಕಿ ತೊಳೆದಿದ್ದು ನೀರು ಹಾಕಿ, ಬೇಳೆ ತೊಳೆದಿದ್ದು ನೀರು ಹಾಕಿ, ಅದರಲ್ಲೆಲ್ಲ ಪ್ರೋಟೀನ್ ವಿಟಮಿನ್ ಇರುತ್ತೆ. ಆ ವಿಟಮಿನಿಂದ ಬೊತ್ತು ಹೋಗಿರೋದು ಕೂಡ ಚೆನ್ನಾಗಿ ಚಿಗುರುತ್ತೆ. ಗೊತ್ತಾ ಫ್ರೆಂಡ್ಸ್, ನಾನು ಕೂಡ ಟ್ರೈ ಮಾಡಿದ್ದೀನಿ, ಒಣಗೋಗಿರೋದು ಚಿಗುರಿದೆ, ವಾವ್ ಅಂತ ಅನಿಸ್ತು. ಯಾಕೆಂದರೆ ಅದು ವಿಳೆದೆಲೆ ಅಂದರೆ ಲಕ್ಷ್ಮಿ ಸಮಾನ, ಅದು ಎಲ್ರಿಗೂ ಗೊತ್ತೇ ಇರುತ್ತೆ ಅಲ್ವಾ. ಅದು ಒಣಗೋದಾಗ ನೋವಾಗುತ್ತೆ, ಅದು ಚಿಗುರಿದಾಗ ಮುಖದಲ್ಲಿ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಗೊತ್ತಾ ಫ್ರೆಂಡ್ಸ್, ಏನೋ ಗೊತ್ತಿಲ್ಲ, ಅದು ಚಿಗುರುತ್ತಾ ಇದ್ದಂಗೆ ನನಗೆ ಹೆವಿ ಖುಷಿಯಾಗೋಯಿತು. ನಾನು ಹುಳಿ ಮಜ್ಜಿಗೆ ಹಾಕಿ, ಆಮೇಲೆ ಅನ್ನ ತೊಳೆದಿದ್ದು ನೀರು ಅಕ್ಕಿ ತೊಳೆದಿದ್ದು ನೀರು ಹಾಕಿದೆ, ಆಮೇಲೆ ಬೇಳೆ ತೊಳೆದಿದ್ದು ನೀರು ಕೂಡ ಹಾಕಿದೆ. ಆಮೇಲೆ ದಿನ ನೀರು ಅದಕ್ಕೆ ಮುಂದೆ ತಪ್ಪಿಸೋದೇ ಇಲ್ಲ. ನಾನಿದ್ದರೆ ನೀರು ಖಂಡಿತ ಬೆಳಗ್ಗೆ ಮತ್ತು ರಾತ್ರಿ ಖಂಡಿತ ನೀರು ಚೆನ್ನಾಗಿ ಹಾಕ್ತೀನಿ. ಸೊ ನನ್ನ ಗಿಡಗಳೆಲ್ಲ ಫುಲ್ ಕಲರ್ಫುಲ್ಲಾಗಿ ಗ್ರೀನರಿ ಆಗಿರುತ್ತೆ. ಅದು ತುಂಬ ಚೆನ್ನಾಗಿ ಚಿಗುರುತ್ತಾ ಇದೆ. ಅದು ನೋಡ್ತಾ ಇದ್ದಂಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನನಗಂತೂ, ಅದೇನೋ ಗೊತ್ತಿಲ್ಲ. ಓಕೆ, ಈಗ ಪಾಯಸಕ್ಕೋಸ್ಕರ ನಾನು ಹೆಸರುಬೇಳೆ ತೊಗೊಂಡಿದ್ದೀನಿ ನೋಡಿ. 1 ಕಪ್, 1 ಪಾವ್ ಇದೆಲ್ಲ, ಆ 1 ಪಾವಲ್ಲಿ ಹೆಸರುಬೇಳೆ ತೊಗೊಂಡು ಈ ಹೆಸರುಬೇಳೆಗೆ ಹುರ್ಕೋತಾ ಇದ್ದೀನಿ. ನೋಡ್ಕೊಂಡು ಹುರ್ಕೊಳ್ಳಿ, ಅದನ್ನು ಬಿಟ್ಬಿಟ್ಟು ಹೋದರೆ ಒತ್ತೋಗ್ಬಿಡುತ್ತೆ. ನಾನಲ್ಲಿ ಹಾಲು ಹಾಕೋಣ ಅಂತ ಹೋದೆ, ಅದು ನೋಡಿ ಅಲ್ಲಿ ಹಾಲಿಗೆ. ಓಕೆ ನೋಡಿ, ಇಲ್ಲಿ ನಾವು 4 ಜನ ಇರೋದ್ರಿಂದ 1 ಪಾವ್ ಹೆಸರುಬೇಳೆ ತೊಗೊಂಡಿದ್ದೀನಿ. ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಅಂದರೆ ಸ್ವಲ್ಪ ಸಣ್ಣ ಉರಿಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಮತ್ತು ಗಮ್ ಅನ್ನಬೇಕು, ಆ ರೀತಿ ಹುರ್ಕೋಬೇಕು. ಹಾಗಾದರೆ ಪಾಯಸ ತುಂಬ ಟೇಸ್ಟಿಯಾಗಿರುತ್ತೆ. ಬಟ್ ನೀವು ಸ್ವಲ್ಪ ಯಾಮಾರಿದ್ರೂ ಹೆಸರುಬೇಳೆ ಒತ್ತೋಗ್ಬಿಡುತ್ತೆ, ಸೀದೋದ್ರೆ ಟೇಸ್ಟ್ ಎಲ್ಲ ಹೊರಟೋಗುತ್ತೆ. ನಾನಲ್ಲಿ ಹಾಲು ಹಾಕ್ತಾಯಿದ್ದೀನಿ ನೋಡಿರಿ, ಇರೋದು ಕೂಡ ನನ್ನ ಇಲ್ಲಿ ಹಚ್ಚಿರೋದು ಹಾಲು ಹಾಕ್ತಿದ್ದೀನಿ, ಬಟ್ ಗುರಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಎಡ್ವರ್ಟ್ ಮಾಡಿಬಿಟ್ಟೆ, ಬಟ್ ಏನು ಸೀದಿಲ್ಲ. ತಕ್ಷಣ ನಾನು ಕವರ್ ಮಾಡಿಬಿಟ್ಟೆ ಅಂದರೆ ನಾನು ಮತ್ತೆ ಕೈ ಆಡಿಸ್ತಾನೆ ಇದ್ದೆ. ಸೊ ಹಾಗಾಗಿ ಒತ್ತಲಿಲ್ಲ. ಅದು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ನೀವು ಕೂಡ ಕೇರ್ಫುಲ್ಲಾಗಿ ಅದು ಹೆಸರುಬೇಳೆ ಉರಿರಿ ಅಂತ. ಓಕೆ, 1 ಪಾವ್ಗೆ 2.5 3 ಲೋಟ ನೀರು ಹಾಕಿ, 2.5-3 ಲೋಟ ನೀರು ಹಾಕಿ ಹೇಗಿದ್ದು ಹಾಕಲೇಬೇಕಲ್ವಾ. ಇದಕ್ಕೇನಕ್ಕೆ ನೀರು, ಪಾಯಸಕ್ಕೆ ನೀರು ಹಾಕಿ, ಹೆಸರುಬೇಳೆ ಚೆನ್ನಾಗಿ ಬೇಯಬೇಕು. ಸೊ ಹಾಗಾಗಿ ನೀರು ಹಾಕಿ, ಇದು ಹೆಸರುಬೇಳೆ ನಾನು ಹಾಕ್ತಾಯಿದ್ದೀನಿ ನೋಡಿ ಕುಕ್ಕರ್ಗೆ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದೇ ವಿಷಲ್ ಕೂಗಿಸ್ಬೇಕು. ಓಕೆನಾ, 1 ವಿಷಲ್ ಕುಕ್ಕರ್ನ ಕೂಗಿಸಿದ್ರೆ ಹೆಸರುಬೇಳೆ ಚೆನ್ನಾಗಿ ಬೆಂದಿರುತ್ತೆ. ಆ ಹೆಸರುಬೇಳೆಗೆ ನೀವೇನು ಮಾಡಿ ಅಂದರೆ, ನಾವು ಹಾಕೋದು 1.5 ಕಪ್, 1 ಕಪ್ಪು ಮತ್ತು 1.5 ಹಾಕಬೇಕು ಸಕ್ಕರೆ. ಯಾಕೆ ಅಂದರೆ ಅದಕ್ಕೆ ಕಾಯಿ ಕೂಡ ಆ್ಯಡ್ ಮಾಡ್ತೀವಿ. ಕಾಯಿ ಮತ್ತು ಏಲಕ್ಕಿ, 4 ಏಲಕ್ಕಿನ ಗ್ರೈಂಡ್ ಮಾಡಿಕೊಂಡು ಪೇಸ್ಟಾಗಿ ಮಾಡ್ಕೋತೀವಲ್ವ, ಅದಕ್ಕೋಸ್ಕರ ಸಕ್ಕರೆನ 1.5 ಕಪ್ ಹಾಕಿದ್ದೀನಿ. ಪರ್ಫೆಕ್ಟಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ದಿಯಾಗಿರುತ್ತೆ, ಪರ್ಫೆಕ್ಟಾಗಿರುತ್ತೆ. ಸೊ ಹಾಗಾಗಿ. ಆದರೆ ಬೆಲ್ಲ ಹಾಕೋದಿದ್ದರೆ ನೀವೇನು ಮಾಡಿ ಗೊತ್ತಾ,
ಬೆಲ್ಲ ಹಾಕೋದಿದ್ರೆ ಆ ಬೆಲ್ಲನೂ ಕೂಡ ಜಜ್ಜಿಬಿಟ್ಟು 1.5 ಪಾವು ಕೂಡ ಹಾಕಬೇಕು. ಅದು ಕೂಡ ಅಷ್ಟೇ ಹಾಕಬೇಕು, ಏಕೆಂದರೆ ಸ್ವಲ್ಪ ಸ್ವೀಟ್ ಅಂದರೆ ಸ್ವೀಟಾಗಿರಬೇಕಲ್ವಾ. ಸ್ವೀಟ್ ಕಮ್ಮಿ ಇದ್ದರೆ ಅದು ಏನು ಚೆನ್ನಾಗಿರುತ್ತೆ, ಅದಕ್ಕೆ ಸ್ವಲ್ಪ ಸ್ವೀಟಾಗೇ ಇರಲಿ ಅಂತ ಹೇಳಿಬಿಟ್ಟು 1 ಕಪ್ಪಿಗೆ 1.5 ಹಾಕಬೇಕು, ಆವಾಗ ಟೇಸ್ಟಿಯಾಗಿರುತ್ತೆ. ಓಕೆ, ಇದು ಸಾಂಬಾರಿಗೆ ಒಗ್ಗರಣೆ ಹಾಕ್ತಾರೆ. ಇಲ್ಲಿ ಎಲ್ಲ ಅಡುಗೆನೂ ಮಿಕ್ಸ್ ಮಸಾಲ ಥರ ಮಾಡ್ತಾಯಿದ್ದೀನಿ. ನಿಮ್ಗೆ ಆಲ್ರೆಡಿ ಸಾಂಬಾರು ಹೇಗೆ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ದೀನಿ ಅಲ್ವಾ. ಸೊ ಇದೆಲ್ಲ ಸಾಂಬಾರು ಮಾಡ್ತಾ ಇರೋದು ನಿಮಗೆ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ಓಕೆ, ಅಲ್ಲಿ ಸಾಂಬಾರು ಕೂಡ ಬೇಯ್ತಾ ಇದೆ, ಮತ್ತು ಈ ಕಡೆ ಪಾಯಸ ಕೂಡ ರೆಡಿ ಆಗ್ತಾ ಇದೆ, ಇನ್ನೊಂದು ಕಡೆ ಅನ್ನ, ಇನ್ನೊಂದು ಕಡೆ ಕೋಸಂಬರಿ. ಸೊ ಹಾಗಾಗಿ ಮಿಕ್ಸ್ ಮಸಾಲ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ. ಇಲ್ಲಿ ಸಾಂಬಾರು ಕುದೀತಾ ಇದೆ, ಸಾಂಬಾರು ರೆಡಿ ಆಯಿತು. ಓಕೆ, ನೆಕ್ಸ್ಟ್ ಅನ್ನಕ್ಕೆ ಏನು ಬೇಕು ಅದನ್ನು 1 ಕಪ್ ಅನ್ನ ಮಾಡ್ತಾಯಿದ್ದೀನಿ. ಅನ್ನ ಬೇಗ ಇಟ್ಬಿಟ್ಟೆ, ಅನ್ನ ಕೂಡ ಬೇಯುತ್ತೆ ಈಗ. ನೆಕ್ಸ್ಟ್ ಸಾಂಬಾರು ಕುದೀತಾ ಇದೆ, ಸಾಂಬಾರು ರೆಡಿ ಆಯಿತು. ಇದು ನೋಡಿ, ಇದು ಏಲಕ್ಕಿ ಮತ್ತು ಕಾಯಿ ಪಾಯಸಕ್ಕೋಸ್ಕರ ರೆಡಿ ಮಾಡಿದ್ದೀನಿ. ಇದು ಗ್ರೈಂಡ್ ಮಾಡಿದರೆ ಈ ಥರ ಪೇಸ್ಟ್ ಆಗುತ್ತೆ. ಈ ಸಕ್ಕರೆ ಹಾಕ್ತಾ ಇರೋದು ಯಾವುದಕ್ಕೆ, ಪಾಯಸಕ್ಕೆ ಸಕ್ಕರೆ ಹಾಕ್ತಾಯಿದ್ದೀನಿ. 1.5 ಕಪ್ ಹಾಕ್ತಾಯಿದ್ದೀನಿ ಪಾಯಸಕ್ಕೆ. ಅದನ್ನು ತೋರಿಸಿದ್ನಲ್ಲ ಆವಾಗಲೇ, ಕಾಯಿ ಮತ್ತು ಏಲಕ್ಕಿನ ಅದನ್ನು ಪೇಸ್ಟ್ ಮಾಡಿಕೊಂಡು ಅದು ಪಾಯಸದೊಳಗಡೆ ಹಾಕಿ, ಆವಾಗ ಮತ್ತು ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿನ ಹುರಿದ್ಬಿಟ್ಟು ಹಾಕಿ ಅಲ್ಲಿ ಸೈಡಲ್ಲಿ ಇಟ್ಟಿದ್ದೆ, ಬಟ್ ಹುರಿಯೋದು ಮರೆತುಬಿಟ್ಟೆ ಅಷ್ಟೇ. ಏನು ಮಾಡೋದು, ಅರ್ಜೆಂಟಲ್ಲಿದ್ನಲ್ಲ, ಸೊ ಅದಕ್ಕೆ. ಓಕೆ ಫೈನ್. ಎಣ್ಣೆ, ಸಾಸಿವೆ, ನೀರುಳ್ಳಿ, ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿ, ಇದು ಕೋಸಂಬರಿಗೆ ಕಡಲೆಬೇಳೆನ ಹಾಕಿದ್ನಲ್ಲ, ಆ ಕೋಸಂಬರಿಗೆ ಚೆನ್ನಾಗಿ ಫ್ರೈ ಮಾಡಿ, ಆಮೇಲೆ ಉಪ್ಪಾಕಿ ಕಾಯಿ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಕಡಲೆಬೇಳೆ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ, ಚೆನ್ನಾಗಾಗಿರುತ್ತೆ ಕೋಸಂಬರಿ. ನೋಡಿ, ಫ್ರೈ ಮಾಡ್ತಾಯಿದ್ದೀನಿ. ಓಕೆ ಫೈನ್. 1 ಅವರಲ್ಲಿ ನಾನು ಅಡುಗೆ ಮಾಡಿದ್ದೀನಿ ಇಷ್ಟೆಲ್ಲ ಅಡುಗೆನ. ನೋಡಿ, ಈ ಥರ ಫ್ರೈ ಮಾಡಿದಾಗ ನಮಗೆ ಸ್ವಲ್ಪ ನೀರುಳ್ಳಿ ಏನು ಮಾಡಬೇಕು, ಸ್ವಲ್ಪ ಇದಾಗಬೇಕು, ಏನು ಕಲರ್ ಚೇಂಜ್ ಆಗಬೇಕು. ಉಪ್ಪು ಹಾಕಿರ್ತೀವಲ್ಲ, ಬೇಗ ಕಲರ್ ಚೇಂಜ್ ಆಗುತ್ತೆ. ಆಮೇಲೆ ಸ್ವಲ್ಪ ಕಾಯಿ ಕೂಡ ಹಾಕಬೇಕು, ಆಮೇಲೆ ಕಡಲೆಬೇಳೆ ಕೂಡ ಹಾಕಬೇಕು. ಅಲ್ಲಿಗೆ ಕೋಸಂಬರಿ ರೆಡಿ ಆಗುತ್ತೆ. ಓಕೆ, ನೆಕ್ಸ್ಟ್ ಏನು ಮಾಡೋದು, ಪಾಯಸ ತೋರಿಸ್ಬೇಕಲ್ವ ನಿಮಗೆ. ಈ ಕೋಸಂಬರಿ ನೋಡಿ, ಆಮೇಲೆ ಪಾಯಸ ತೋರಿಸ್ತೀನಿ. ಓಕೆನಾ. ನೋಡಿ, ಕೋಸಂಬರಿ ರೆಡಿ ಆಯ್ತಲ್ವಾ, ತಿನ್ನೋದೇ ಇನ್ನೇನು. ಇರಿ ಎಡೆ ಆಗಬೇಕು, ಎಡೆ ಆದಮೇಲೆ ತಿನ್ನಿ, ದೇವ್ರಿಗೆ ಎಡೆ ಆಗ್ದಲೇ ಯಾರು ತಿನ್ನೋ ಹಾಗಿಲ್ಲ. ಓಕೆ, ನೆಕ್ಸ್ಟ್ ಪಾಯಸ ನೋಡೋಣ. ಪಾಯಸ ಚೆನ್ನಾಗಿ ಕುದೀತಾ ಇದೆ. ಪಾಯಸ ರೆಡಿಯಾಗಿದೆ, ಕುದ್ದಿದೆ ಕೂಡ. ಪಾಯಸ ರೆಡಿಯಾಗಿದೆ, ಅನ್ನ ರೆಡಿಯಾಗಿದೆ, ಮತ್ತು ಸಾಂಬಾರು ಕೂಡ ರೆಡಿಯಾಗಿದೆ, ಮತ್ತು ಕೋಸಂಬರಿ ಕೂಡ ರೆಡಿಯಾಗಿದೆ, ಮಜ್ಜಿಗೆನೂ ರೆಡಿಯಾಗಿದೆ. ಸೊ ಎಲ್ಲ ಪ್ರಿಪ್ರೇಷನ್ ಆಯಿತು. ಇನ್ನೇನು ದೇವ್ರಿಗೆ ಎಡೆ ಮಾಡಬೇಕಲ್ವ, ಬನ್ನಿ ಎಡೆ ಮಾಡೋಣ. ದೇವ್ರಿಗೆ ಎಡೆ ಆಯಿತು, ನೈವೇದ್ಯ ಆಯಿತು, ಮಂತ್ರ ಆಯಿತು, ಹಬ್ಬನೂ ಆಯಿತು.